ಕಮೆಂಟ್ಸ್ ಅಲ್ಲಿ ಲತಾ ಅವ್ರು ಕೇಳಿದ್ರು ಆರ್ಮ್ ಹೋಲ್ ಅಲ್ಲಿ ಫ್ರಂಟ್ ಸೈಡ್ ರಿಂಕಲ್ ಬಂದ್ರೆ ಏನ್ ಮಾಡ್ಬೇಕು ಅಂತ, ಅದನ್ನೇ ಇವತ್ತು ನೋಡೋಣ. ಹೆಲೋ ಫ್ಯಾಷನ್ ಲವರ್ಸ್, ವೆಲ್ಕಮ್ ಟು ಪನಾಶ್ ಫ್ಯಾಷನ್ ಅಕಾಡೆಮಿ. 5.5 ಶೋಲ್ಡರ್ ಇಟ್ಕೊಂಡ್ರೆ ಇದು ಅಕ್ರಾಸ್ ದ ಚೆಸ್ಟ್ 6 ಇಂಚ್ ಇಡಬೇಕು. ಇದ್ರದ್ದು ಚೆಸ್ಟ್ ಸೈಜ್ ಏನಿದೆ ಅಂದ್ರೆ 9 ಇಂಚ್. ಸೊ 9 ಇಂಚ್ ಪ್ರಕಾರ ನಾನು ನಿಮಗೆ ಲಾಸ್ಟ್ ಟೈಮ್ ವಿಡಿಯೋಲಿ ಹೇಳಿದ್ದೆ, ಬ್ಯಾಕ್ ಸೈಡ್ ರಿಂಕಲ್ ಬರಬಾರ್ದು ಅಂದ್ರೆ ಇದನ್ನ ಹಾಫ್ ಇಂಚ್ ಇಟ್ಕೋಬೇಕು. ಹಾಫ್ ಇಂಚ್ ಇಟ್ಕೊಂಡು ಈ ತರ ಮಾರ್ಕಿಂಗ್ ಹಾಕೋದು ನಿಮಗೆ ಲಾಸ್ಟ್ ಟೈಮ್ ವಿಡಿಯೋಲಿ ಎಕ್ಸ್ಪ್ಲೇನ್ ಮಾಡಿದ್ದಿದೆ. ಈ ಮಾರ್ಕಿಂಗ್ ಆದ್ಮೇಲೆ ಫ್ರಂಟ್ ಯಾವ ತರ ಮಾರ್ಕ್ ಮಾಡೋದು ಅನ್ನೋದನ್ನ ಹೇಳ್ತಿದ್ದೇನೆ. ಇದನ್ನ ಸೇಮ್ ಕಾಪಿ ಪೇಸ್ಟ್ ಮಾಡಿ ಹಾಫ್ ಇಂಚು ಫ್ರಂಟ್ ಅಲ್ಲಿ ಈ ತರ ಶೇಪ್ ಹಾಕಿ. ಈಗ ಎಕ್ಸ್ಪ್ಲೇನ್ ಮಾಡಿದ ತರನೇ ಸ್ಲೀವ್ಸ್ ಅಲ್ಲಿ ಮಾರ್ಕ್ ಹಾಕಿ ಬ್ಲೌಸ್ ಸ್ಟಿಚ್ ಮಾಡ್ಲಿಕ್ಕೆ ಟ್ರೈ ಮಾಡಿ. ಅಂದ್ರೂ ರಿಂಕಲ್ಸ್ ಬರ್ತಾ ಇದೆ ಅಂದ್ರೆ ಮೋಸ್ಟ್ಲಿ ನೀವು ಸ್ಲೀವ್ಸ್ ಅಟ್ಯಾಚ್ ಮಾಡಬೇಕಂದ್ರೆ ಏನಾದ್ರೂ ಮಿಸ್ಟೇಕ್ ಮಾಡ್ತಿರ್ಬೇಕು, ಇಲ್ಲ ಅಂತಂದ್ರೆ ಸ್ಲೀವ್ಸ್ ಅಲ್ಲಿ ಶೇಪ್ ಹಾಕೋಬೇಕಂದ್ರೆ ಏನಾದ್ರೂ ಮಿಸ್ಟೇಕ್ ಮಾಡ್ತಿರ್ಬೋದು. ನಾ ಸ್ಲೀವ್ಸ್ ಸೇಮ್ ವಿಡಿಯೋ ಮೊದಲೇ ಅಪ್ಲೋಡ್ ಮಾಡಿದ್ದೆ, ಇನ್ನೊಂದ್ಸರ್ತಿ ಅದನ್ನ ನೀಟಾಗಿ ನೋಡಿ ಅದೇ ತರ ಪ್ರಾಕ್ಟೀಸ್ ಮಾಡಿ ನಿಮ್ ಪ್ರಾಬ್ಲಮ್ ಸಾರ್ಟ್ ಔಟ್ ಆಗುತ್ತೆ. ಸ್ಟಿಚಿಂಗ್ ರಿಲೇಟೆಡ್ ಮತ್ತೆ ಏನಾದ್ರೂ ಕ್ವೈರೀಸ್ ಇದ್ರೆ ಪ್ಲೀಸ್ ಕಮೆಂಟ್ಸ್ ಅಲ್ಲಿ ಕೇಳಿ. If you like this video, please like and share with your friends and follow us for more updates.